ಅದರಿಂದ ವಿಶ್ವಾಮಿತ್ರರ ಶಿಷ್ಯ, ನಾನು ವಸಿಷ್ಠರ ಶಿಷ್ಯ ಅಂತ ಶ್ರೀರಾಮಚಂದ್ರ ಅವರ ಮರ್ಯಾದೆಯನ್ನು ಹೆಚ್ಚು ಮಾಡಿದ ಅಂತ ಜಾಬಾಲಿಗಳಲ್ಲಿ ಹೊಗಳ್ತಾರೆ. ಇದು ಶಿಷ್ಯನಿಗಿರ್ತಕ್ಕಂತಹ ಜವಾಬ್ದಾರಿ. ಒಟ್ಟಿನಲ್ಲಿ ಪಿತೃಗಳ ಬಗ್ಗೆ ಕೆಲವೊಂದು ಕಡೆಯಲ್ಲಿ ಅಪಮಾತುಗಳು ಬಂದದ್ದಿದೆ ಚಾರ್ವಾಕ ದರ್ಶನಾದಿಗಳಲ್ಲಿ. ಆದರೆ ಅದರ ಬಗ್ಗೆ ಸ್ಪಷ್ಟನೆ ಕೊಡು ಅಂತ ಇಲ್ಲಿ ವೈಶಂಪಾಯನರಲ್ಲಿ ಜನಮೇಜಯ ಪ್ರಶ್ನೆ ಮಾಡ್ತಾನೆ. ಹೇಗೆ ನಾವು ಇಲ್ಲಿ ಕೊಟ್ಟ ಶ್ರಾದ್ದದಿಂದ ಪಿತೃಗಳಿಗೆ ತೃಪ್ತಿ ಹೇಗಾಗ್ತದೆ? ಆ ಪಿತೃದೇವತೆಗಳು ಅಂತ ಹೇಳಿದರೆ ಏನು? ನಾವು ಮಾಡುವ ಶ್ರಾದ್ದಕ್ಕೂ ಪಿತೃಗಳಿಗೂ ಏನು ಸಂಬಂಧ? ಇದನ್ನೆಲ್ಲ ವಿವರವಾಗಿ ನನಗೆ ತಿಳಿಸು. ಇಷ್ಟು ಕೇಳಿದಾಗ ವೈಶಂಪಾಯನರು ಮೊದಲು ಹೇಳಿದ್ದು ಕಥೆ ಅಲ್ಲ. ಅಂದರೆ ಶ್ರಾದ್ದದಿಂದ ಪಿತೃಗಳಿಗೆ ಹೇಗೆ ತೃಪ್ತಿಯಾಗ್ತದೆ ಅನ್ನುವ ವಿಷಯವನ್ನು ಹೇಳಲಿಕ್ಕೆ ಹೋಗಲಿಲ್ಲ ಅವರು. ಅದನ್ನು ಮುಂದಿನ ಅಧ್ಯಾಯ ಅಲ್ಲ, ಆನಂತರದ ಅಧ್ಯಾಯದಲ್ಲಿ ಮಾರ್ಕಂಡೇಯರು ಹೇಳ್ತಾರೆ. ಇಲ್ಲಿ ವೈಶಂಪಾಯನರು ಹೇಳಿದ್ದು ಏನು? ಭೀಷ್ಮಾಚಾರ್ಯರ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ನೋಡು, ನಿನ್ನದ್ದೇ ಸಮಸ್ಯೆ. ಇದಕ್ಕೆ ಈ ಉತ್ತರ, ಭೀಷ್ಮಾಚಾರ್ಯರು ತನ್ನ ತಂದೆಯಾದ ಶಂತನುವನ್ನು ಕುರಿತು ಶ್ರಾದ್ದವನ್ನು ಮಾಡ್ತಾ ಇರುವಾಗ ನಡೆದಂತಹ ಒಂದು ಘಟನೆ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ, ಆದ್ದರಿಂದ ನಾನು ವಿಸ್ತಾರ ಮಾಡುವುದಿಲ್ಲ. ಶ್ರಾದ್ದ ಅನ್ನುವ ಪ್ರಕ್ರಿಯೆಯಲ್ಲಿ ಪಿಂಡ ಪ್ರದಾನಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಒಂದು ಶ್ರಾದ್ದ ಅಂತ ಆದ ಮೇಲೆ ಅದರಲ್ಲಿ 3 ಬಗೆಯ ಕೆಲಸ ಇರ್ತದೆ. ಒಂದು ಪಿಂಡ ಪ್ರದಾನ ಅನ್ನುವ ಕೆಲಸ, ಮತ್ತೊಂದು ಬ್ರಾಹ್ಮಣರ ಆರಾಧನೆ ಅಥವಾ ಬ್ರಾಹ್ಮಣ ಪೂಜೆ, ವಿಪ್ರ ಪೂಜೆ ಅನ್ನುವ ಕೆಲಸ ಎರಡನೇದ್ದಿರ್ತದೆ. ಮೂರನೆಯದ್ದು ಶ್ರಾದ್ದದಲ್ಲಿ ಪೈತೃಕ ಕರ್ಮ ಅಂತಿರ್ತದೆ. ವಿಶ್ವೇದೇವಸ್ಥಾನ, ಪಿತೃಸ್ಥಾನ ಅಂತ ಎರಡಿರ್ತದೆ. ಅಲ್ಲಿ ನಡೆಸತಕ್ಕಂಥ ಒಂದು ವಿಶೇಷವಾದ ಕರ್ಮಗಳಿರ್ತವೆ, ಪೈತೃಕ ಅಂತ ಅದನ್ನು ಕರೀತಾರೆ. ಈ 3 ಕರ್ಮಗಳಲ್ಲಿ ಪಿಂಡ ಪ್ರದಾನಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. ಆ ಪಿಂಡ ಪ್ರದಾನವನ್ನು ಬರಿಹಿಸ್ಸಿನಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಆದೇಶಿಸ್ತದೆ. ಬರಿಹಿಸ್ಸು ಅಂದರೆ ಏನು? ಹರಡಿದ ದರ್ಬೆಗೆ ಬರಿಹಿಸ್ಸು ಅಂತ ಹೆಸರು. ಹೇಗೆ ಒಂದು ತೃಣದ ಚಾಪೆಯನ್ನು ನಾವು ಚಾಪೆ ಅಂತ, ಕಟ ಅಂತ ಕರಿತೇವಲ್ವ, ಹಾಗೆ ಪಿತೃಗಳಿಗೆ ಹರಡಿದಂತಹ ದರ್ಬೆ. ಅದು ಎಲ್ಲ ದರ್ಬೆಯನ್ನು ಬರಿಹಿಸ್ಸು ಅಂತ ಕರೆಯುವುದಿಲ್ಲ. ದಕ್ಷಿಣ ದಿಕ್ಕಿಗೆ ಹರಡಿದಂತಹ ದರ್ಬೆಯನ್ನು, ದಕ್ಷಿಣ ದಿಕ್ಕಿಗೆ ಅಗ್ರವಾಗುವ ಹಾಗೆ ಹರಡಿರತಕ್ಕಂತಹ ದರ್ಬೆಯನ್ನು ಪಿತೃಬರ್ಹಿಸ್ಸು ಅಂತ ಕರೀತಾರೆ. ಪೂರ್ವ ದಿಕ್ಕಿಗೆ ಮುಖವಾಗುವ ಹಾಗೆ ದರ್ಭೆಯನ್ನು ಹರಡಿದರೆ ಅದನ್ನು ದೇವಬರ್ಹಿಸ್ಸು ಅಂತ ಕರೀತಾರೆ. ನಾವು ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜನ ಕಥೆ ಕೇಳಿರ್ಬೋದು ಭಾಗವತದಲ್ಲಿ. ಪ್ರಾಚೀನ ಬರ್ಹಿಸ್ಸು ಅಂತ ಅವನನ್ನು ಯಾಕೆ ಕರೀತಾ ಇದ್ದದ್ದು ಅಂದರೆ, ಅವನಿಗೆ ಯಾಗ ಅಂದರೆ ಭಾರಿ ಇಷ್ಟ. ಎಲ್ಲಿಯಾದರೂ ಒಂದು ಪ್ರಶಸ್ತವಾದ ಪ್ರಶಾಂತವಾದ ಸ್ಥಳ ಸಿಕ್ಕಿತು, ನದಿಯ ತೀರ ಸಿಕ್ಕಿತು ಅಂತಾದರೆ ಸರಿ, ಒಂದು ಯಾಗ ನಡೆಸಿಬಿಡುವ ಅಂತ ಮರುದಿವಸ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ನಾಳೆ ದಿವಸ ಇಂಥ ಯಾಗ ನಡೆಯುತ್ತೆ ಅಂತ. ಅಲ್ಲಿ ಪ್ರಾಚೀನವಾಗಿ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಬರ್ಹಿಸ್ಸುಗಳನ್ನು ಎಲ್ಲೆಡೆ ಹರಡಿದವ ಅನ್ನುವ ಕಾರಣದಿಂದಲೇ ಅವನಿಗೆ ಪ್ರಾಚೀನ ಬರ್ಹಿಸ್ಸು ಅಂತ ಹೆಸರಾಗಿತ್ತು. ಅಂದರೆ ಬರ್ಹಿಸ್ಸು ಅಂದರೆ ದರ್ಭೆಯ ಹರಡುವಿಕೆ, ಹರಡಿದ ದರ್ಭೆ ಅಂತ ಅರ್ಥ. ಕನಿಷ್ಠ 64 ದರ್ಭೆಗಳನ್ನು ಒಂದು ಮುಷ್ಟಿಯನ್ನಾಗಿಸಿಕೊಂಡು, ಅದು ಒಂದು ಹಸ್ತದಷ್ಟು ಉದ್ದವಾದಂತಹ ದರ್ಭೆಗಳನ್ನು ದಕ್ಷಿಣಕ್ಕೆ ಮುಖ ಮಾಡಿ ಪರಿಶುದ್ಧವಾಗಿ ತಿಲವನ್ನು ವಿಕಿರಣ ಮಾಡಿರತಕ್ಕಂತಹ ಪ್ರದೇಶದಲ್ಲಿ ಹರಡತಕ್ಕಂತಹ ಪ್ರಕ್ರಿಯೆಗೆ ಬರಿಹಿರಾಸ್ತರಣ ಅಂತ ಕರೀತಾರೆ. ಈ ಆಸ್ತೃತವಾದ ಬರಿಹಿಸ್ಸು. ಆ ಬರಿಹಿಸ್ಸಿನಲ್ಲಿ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ತಂಡುಲಾನ್ನದಿಂದ ನಿರ್ಮಿತವಾದಂತಹ 3 ಪಿಂಡಗಳನ್ನು ದಾನ ಮಾಡುವುದಕ್ಕಿದೆ. ಪಿತೃಗಳು ಅಂತ ಹೇಳಿದರೆ ಪಿತರಹ ಅಂದರೆ 3 ಜನ. ಪಿತೃ, ಪಿತಾಮಹ, ಪ್ರಪಿತಾಮಹ ಅಂದರೆ ತಂದೆ, ತಂದೆಯ ತಂದೆ ಮತ್ತು ಅಜ್ಜನ ತಂದೆ ಅಂತ 3 ಜನ. ಈ 3 ಹೆಸರುಗಳನ್ನು ಉಲ್ಲೇಖ ಮಾಡಿಕೊಂಡು 3 ಪಿಂಡಗಳನ್ನು ಪ್ರದಾನ ಮಾಡತಕ್ಕಂತಹ ವಿಧಾನ ಇದೆ. ಒಟ್ಟು ಶ್ರಾದ್ದದಲ್ಲಿ ವಸ್ತುತಃ 7 ಜನ ಪಿತೃಗಳಿಗೆ ಸಂಬಂಧಪಟ್ಟ ಕೆಲಸ. ಸಾಪಿಂಡ್ಯಂ ಸಪ್ತಪೌರುಷಂ ಅಂತ 7 ಜನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಶ್ರಾದ್ದದಲ್ಲಿ ನಡೆಯುತ್ತೆ. ಅಂದರೆ ನಾವು ಇದರಿಂದ ಎಚ್ಚರ ಆಗಬೇಕಾದ ವಿಷಯ ಏನು ಅಂದರೆ, ನಮಗೆ ನಮ್ಮ 7 ತಲೆಯ ಬಗ್ಗೆ ಗೊತ್ತಿರಬೇಕು ಅಂತ. ತುಂಬ ಕಷ್ಟ. ನಮ್ಮ ತಂದೆಯ ಹೆಸರು ಅದೃಷ್ಟವಶಾತ್ ಗೊತ್ತಿರ್ತದೆ. ತಂದೆಯ ಹೆಸರು ತಂದೆ ಹೇಳ್ತಾ ಇದ್ದರು ಅಥವಾ ಎಲ್ಲೋ ಬರೆದಿಟ್ಟಿದ್ದಾರೆ, ಅದರಿಂದ ಗೊತ್ತಿರ್ತದೆ. ತಂದೆಯ ತಂದೆ ಅಂದರೆ ಪ್ರಪಿತಾಮಹನ ಹೆಸರು ಕೂಡ ತಂದೆ ಅವತ್ತು ಶ್ರಾದ್ದದಲ್ಲಿ ಈ ಹೆಸರು ನೆನಪಿಟ್ಟುಕೊಳ್ಬೇಕು ಅಂತ ಎಲ್ಲೋ ಬರೆದು ಹಾಕಿದ್ರಿಂದ ನೆನಪಿರುವುದೇ ಹೊರತು ಇಲ್ಲಿ ಹೋದರೆ ಇವನಿಗೆ ಗೊತ್ತಿಲ್ಲ, ಯಾಕಂದರೆ ಮುಖ ನೋಡಿರುವುದಿಲ್ಲ. ಇದರ ಮೇಲೆ 3 ತಲೆ ಗೊತ್ತಿರಬೇಕು ನಮಗೆ. ಆಮೇಲೆ ಇವನ ಹೆಸರು ಗೊತ್ತಿರಬೇಕು, ಇವನು ಕೂಡ ಸೇರ್ತಾನೆ ಶ್ರಾದ್ದದಲ್ಲಿ. ಯಾರು ಶ್ರಾದ್ದ ಕರ್ತೃ ಯಾರಿದ್ದಾನೆ ಅವನು 7ನೇಯವ. ಅದರಲ್ಲಿ ಪಿತ್ರಾದ್ಯಾಹ ಪಿಂಡವಾಗಿನ, ಚತುರ್ಥಾದ್ಯಾಹ ಲೇಪಭಾಜ, ಕರ್ತಾ ಚೈವ ಚ ಸಪ್ತಮಃ, ಸಾಪಿಂಡ್ಯಂ ಸಪ್ತಪೌರುಷಂ ಅಂತ ಇದು
ಸಾಪಿಂಡ್ಯ, ಸಪಿಂಡರು ಅಂತ 7 ತಲೆಗೆ ಹೆಸರು. ಯಾರು 7 ತಲೆ? ಮೊದಲನೆಯವ ಪಿಂಡ ಪ್ರದಾನ ಮಾಡ್ತಾ ಇರತಕ್ಕಂಥ ವ್ಯಕ್ತಿ, ಇದು 1ನೇ ತಲೆ. ಇಲ್ಲಿಂದ ಮೇಲೆ 3 ತಲೆ ಅಂದರೆ 3 ಪಿಂಡಗಳಿಗೆ ಸಂಬಂಧಪಟ್ಟಂತಹ 3 ತಲೆಗಳು, ಇಲ್ಲಿಗೆ 4 ತಲೆಗಳಾದವು. ಇದಾದ ಮೇಲೆ ಆ 3 ಪಿಂಡಗಳ ಪಕ್ಕದಲ್ಲಿ ಒಂದು ಪುಟ್ಟ ಪಿಂಡವನ್ನು ಇಡಲಿಕ್ಕಿದೆ. ಅಂದರೆ ಒಂದು ಪಿಂಡವು, ಕೆಲವರಿಗೆ ಪಿಂಡ ಅಂತ ಕೇಳಿದರೆ ಅಲರ್ಜಿ ಆಗ್ತದೆ, ಆ ಶಬ್ದ ಕೇಳಲಿಕ್ಕೆ ಕೆಲವರಿಗೆ ಇಷ್ಟ ಇರುವುದಿಲ್ಲ. ಸಂಸ್ಕೃತದಲ್ಲಿ ಪಿಂಡ ಶಬ್ದವನ್ನು ಕೇಳುವವರಿಗೆ ಸಮಸ್ಯೆ ಇಲ್ಲ, ಸಂಸ್ಕೃತ ಅಭ್ಯಾಸ ಇದ್ದವರಿಗೆ ಭಾರಿ ಸುಲಭ. ಯಾಕಂದರೆ ಪಿಂಡ ಅನ್ನುವ ಶಬ್ದಕ್ಕೆ ಮುದ್ದೆ ಅಂತ ಅಷ್ಟೇ ಅರ್ಥ, ಸಮಸ್ಯೆನಿಲ್ಲ. ಅದರಿಂದ ತತ್ರೈಕಂ ಪಿಂಡಮ್ಮ ಪಶ್ಯಂ ಅಂದರೆ ಏನರ್ಥ ಗೊತ್ತೋ, ಅಲ್ಲೊಂದು ಪಿಂಡವನ್ನು ನಾನು ಕಂಡೆ ಅಂದರೆ ಅಲ್ಲಿ ಯಾರೋ ಮನುಷ್ಯನನ್ನು ನೋಡಿದೆ ಅಂತ ಅರ್ಥ. ಅದು ಮನುಷ್ಯ ಯಾರು ಅಂತ ಗೊತ್ತಾಗಲಿಲ್ಲ, ಅದರಿಂದ ಪಿಂಡ ಅಂತ ಕರೆಯೋದು. ಇಷ್ಟೇ, ಪಿಂಡ ಅಂದರೆ ಅದು ಏನೋ ಒಂದು ಮುದ್ದೆಯ ಹಾಗೆ ಕಾಣಿಸಿತು ಅಷ್ಟೇ, ಅದು ಪಿಂಡ ಅಂತ. ಅಂದರೆ ಈ ಪಿಂಡ ಶಬ್ದ ಸಂಸ್ಕೃತದವರಿಗೆ ಯಾವ ಹೆದರಿಕೆಯೂ ಇಲ್ಲ, ಆದರೆ ಉಳಿದವರಿಗೆ ಏನೋ ಪಿಂಡ ಅಂತ ಹೇಳ್ತಾರೆ ಅಂದರೆ ದಂಡಪಿಂಡ ಅಂತೆಲ್ಲ ಶಬ್ದ ಕೇಳಿ ಅಭ್ಯಾಸ ಇರುವುದರಿಂದ ಈ ಪಿಂಡ ಶಬ್ದ ಎಡವಟ್ಟ ಅರ್ಥವನ್ನು ಕೊಡುತ್ತೆ, ವಸ್ತುತಃ ಸಮಸ್ಯೆಯ ಶಬ್ದ ಅಲ್ಲ ಅದು. ಇದರಲ್ಲಿ ಪಿಂಡಭಾಜರು ಅಂತ ಪಿತೃಪಿತಾಮಹ ಪ್ರಪಿತಾಮಹರಾದ ಮೇಲೆ ಆ 3 ಪಿಂಡಗಳ ಮಧ್ಯದಲ್ಲಿ ಒಂದು ಪುಟ್ಟ ಪಿಂಡವನ್ನು ಇಡಲಿಕ್ಕಿದೆ, ಅದಕ್ಕೆ ಲೇಪಪಿಂಡ ಅಂತ ಹೆಸರು. ಈ ಲೇಪಪಿಂಡ ಯಾರಿಗಿಡುವುದು ಅಂದರೆ ಈ 3 ತಲೆಯ ಮೇಲಿನ 3 ತಲೆಯವರಿದ್ದಾರಲ್ಲ ಅವರಿಗೋಸ್ಕರ. ಅದು ಲೇಪಭಾಜ ಚತುರ್ಥಾದ್ಯ, 4, 5 ಮತ್ತು 6ನೆಯ ತಲೆ ಯಾರಿದ್ದಾರೆ ಅವರನ್ನು ನಾವು ಲೇಪಭಾಜರು ಅಂದರೆ ಲೇಪಪಿಂಡದಿಂದಾಗಿ ತೃಪ್ತಿಯನ್ನು ಹೊಂದತಕ್ಕವರು ಅಂತ ಕರೆಯುವುದು. ಹಾಗಾದರೆ ಶ್ರಾದ್ದದಲ್ಲಿ ಎಷ್ಟು ಜನ ಸೇರಿಕೊಂಡರು? 3 ತಲೆ ಪಿತೃಪಿತಾಮಹ ಪ್ರಪಿತಾಮಹ, ಪಕ್ಕದಲ್ಲಿ ಲೇಪಭಾಜರಾಗಿಕೊಂಡು ಅವರ ಮೇಲಿನ 3 ತಲೆ 6 ತಲೆ ಸೇರಿತು. ಮತ್ತು ಕರ್ತಾಚೈವತ ಸಪ್ತಮಃ, ಮತ್ತು ಶ್ರಾದ್ದ ಮಾಡ್ತಕ್ಕಂತಹ ಕರ್ತೃವು ಕೂಡ ಜೊತೆಗಿದ್ದಾನೆ. ಹೀಗೆ ಸಾಪಿಂಡ್ಯಂ ಸಪ್ತಪೌರುಷಂ. ಈ ಸಪ್ತಪೌರುಷ ಏನಿದೆ ಅಂದರೆ ಈ 7 ತಲೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಯಾರು ಬೇಕಾದರೂ ಇಲ್ಲಿ ಅವರ ನಿಮಿತ್ತವಾಗಿ 10 ದಿವಸದ ಆಶೌಚ ಬರ್ತದೆ ಅನ್ನೋದು ವಿಧಿ. ಈ ಸಪಿಂಡರಿಗೆಲ್ಲ 10 ದಿವಸದ ಆಶೌಚ ಅನ್ನುವುದಕ್ಕೆ ಅರ್ಥ ಇವನನ್ನು ಹಿಡ್ಕೊಂಡು ಇವನ 6 ತಲೆಗಳ ತನಕದ ಏನು ಸಂತಾನ ಇದೆ ಅವರು ಮೃತರಾದಾಗ ಅಥವಾ ಅಲ್ಲೊಂದು ಜನನ ಆಯಿತು ಅಂತಾದರೆ ಆ ನಿಮಿತ್ತವಾಗಿ ಈ ಸಪಿಂಡರಿಗೆಲ್ಲರಿಗೂ ಕೂಡ 10 ದಿವಸದ ಆಶೌಚ ಬರ್ತದೆ ಅನ್ನುವುದು ಪಿತೃಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಧಾನ. ಆಶೌಚ ಅನ್ನುವುದು ಪಿತೃಗಳಿಗೆ ಸಂಬಂಧಪಟ್ಟದ್ದು. ನಾವೇನು ಆಶೌಚ, ವೃದ್ಧಿ, ಕುರುಡು, ಪುರುಡು ಅಂತ ಏನೆಲ್ಲ ಶಬ್ದಗಳಿಂದ ಕರಿತೇವಲ್ಲ, ಪುರುಡು ವೃದ್ಧಿ, ಅಥವಾ ಆಮೇಲೆ ಮೃತಾಶೌಚ ಅನ್ನೋ ಶಬ್ದದಿಂದ ಎಲ್ಲ ಕರಿತೇವಲ್ವ. ಈ ಶಬ್ದ, ಈ ಅನುಷ್ಠಾನ ಅಂದರೆ ಆಶೌಚದಲ್ಲಿ ಯಾವುದೋ ಒಂದು ವಿಚಿತ್ರವಾದ ಮಡಿ ಇರ್ತದೆ, ಆಶೌಚದಲ್ಲಿ ಏನೋ ವಿಚಿತ್ರವಾದ ಅಶುಚಿತ್ವವೂ ಇರ್ತದೆ. ಒಂದು ಶುದ್ಧ ಆಶೌಚ ಅಂದರೆ ಸಿಕ್ಕಾಬಟ್ಟೆ ಶೌಚ, ಭಾರಿ ಮಡಿಯೂ ಇರ್ತದೆ, ಭಾರಿ ಅಶುಚಿಯೂ ಇರ್ತದೆ. ಈ ಅಶುಚಿ ಮಡಿ 2 ಸೇರಿದ ಒಂದು ಅನುಷ್ಠಾನ ಉಂಟಲ್ಲ, ಹೀಗೆ ಯಾರಿಗೂ ನಮಸ್ಕಾರ ಮಾಡಬಾರ್ದು, ನಮಸ್ಕಾರ ಮಾಡಿಸಿಕೊಳ್ಳಬಾರ್ದು, ದೇವಸ್ಥಾನದ ಅಂಗಣದ ಒಳಗೆ ಪ್ರವೇಶ ಮಾಡಬಾರ್ದು, ದೇವರ ಕೋಣೆಗೆ ಪ್ರವೇಶ ಮಾಡುವ ಹಾಗಿಲ್ಲ, ಹೀಗೆಲ್ಲ ವಿಧಾನಗಳೇನಿರ್ತವೆ ಇವೆಲ್ಲವೂ ಪಿತೃಗಳ ಪ್ರೀತಿಗೋಸ್ಕರ ನಡೆಸ್ತಕ್ಕಂತಹ ಒಂದು ಕಟ್ಟುಪಾಡುಗಳು, ಅವೆಲ್ಲವೂ ಪಿತೃಪ್ರೀತಿಗೋಸ್ಕರ. ಆಶೌಚದ ಅನುಷ್ಠಾನದಲ್ಲಿ ಹೆಚ್ಚು ಕಡಿಮೆ ಆದರೆ ದೋಷ, ಪಿತೃದೋಷ ಅಂತ ನೀವು ಹೋಗಿ ಏನೋ ಅನಿಷ್ಟ ಆಯಿತು ಅಂತ ಹೇಳಿ ಹೋಗಿ ನಮ್ಮ ಸಂತಾನದಲ್ಲಿ ಯಾವುದೋ ಸಮಸ್ಯೆ ಆಗ್ತಾ ಇದೆ, ಮೈಯಲ್ಲಿ ಏನೋ ಕುಷ್ಠರೋಗ ಕಾಣಿಸ್ತಾ ಇದೆ, ನಮ್ಮ ಮಗುವಿಗೆ ಬಿಳಿ ಆಗ್ತಾ ಇದೆ, ಏನು ಸಮಸ್ಯೆ ಅಂತ ಜ್ಯೋತಿಷ್ಕರ ಹತ್ರ ಹೋದರೆ ಜ್ಯೋತಿಷ್ಕರು ಹೀಗೆ ಶಾರಿ ಹಾಕಿ ತೆಗೆದಿಟ್ಟು ಹೇಳ್ತಾರೆ, ಏನೋ ಪಿತೃದೋಷ ಕಾಣಿಸ್ತಾ ಇದೆ, ನೀವು ಸರಿಯಾಗಿ ಆಶೌಚ ಅನುಷ್ಠಾನಗಳನ್ನು ಮಾಡ್ತಾ ಇಲ್ಲ, ಆಶೌಚದ ದಿವಸ ದೇವಸ್ಥಾನದ ಒಳಗೆ ಹೋಗಿ ಮಂಗಳಾರತಿ ಮಾಡಿಕೊಂಡು ಬಂದಿದ್ದೀರಿ, ಇದಕ್ಕೆ ಇಲ್ಲಿ ದೋಷ ಕಾಣಿಸ್ತಾ ಇದೆ ಅಂತ ಜ್ಯೋತಿಷ್ಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳ್ತಾರೆ. ಅಂದರೆ ಆಶೌಚದಲ್ಲಿ ಹೇಗೆ ರಜಸ್ವಲಾ ದೋಷ ಅನ್ನೋದು ಋಷಿಗಳ ಅನಿಷ್ಟಕ್ಕೆ ಅಥವಾ ಋಷಿಗಳ ಶಾಪಕ್ಕೆ ಕಾರಣವಾಗ್ತದೋ, ಋಷಿಪಂಚಮಿ ಋಷಿಗಳ ಅನುಗ್ರಹವನ್ನು ದೂರ ಮಾಡುವುದಕ್ಕೆ ಕಾರಣವಾಗ್ತದೋ, ಹಾಗೆ ಆಶೌಚಾನುಷ್ಠಾನದಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ಪಿತೃಗಳ ಅವಗ್ರಹಕ್ಕೆ, ಅನುಗ್ರಹಕ್ಕಲ್ಲ, ಪಿತೃಗಳ ಅವಗ್ರಹ ನಿಗ್ರಹಗಳಿಗೆ ಕಾರಣವಾಗ್ತದೆ. ಆದ್ದರಿಂದ ಆಶೌಚಾಚರಣೆ ಅನ್ನುವುದು ಕೂಡ ಪಿತೃಗಳಿಗೆ ಸಂಬಂಧಪಟ್ಟಂತಹ ಒಂದು ಅನುಷ್ಠಾನ ವಿಶೇಷ ಅಂತ ನಾವು ತಿಳ್ಕೊಳ್ಬೇಕು. ಇಂತಹ ಪಿತೃ ಸಂಬಂಧಿಯಾದಂತಹ ಕರ್ಮದಲ್ಲಿ ಪಿಂಡ ಪ್ರದಾನ ಅನ್ನುವುದು ಬರ್ಹಿಸ್ಸಿನಲ್ಲಿ ನಡೆಸ್ತಕ್ಕಂತಹ ಒಂದು ವಿಶೇಷವಾದ ಅನುಷ್ಠಾನ. ಅದು ಯಾಕೆ ಬಂತು? ಯಾಕಂದರೆ ಪಿತೃಗಳಿಗೆ ಸಂಬಂಧಪಟ್ಟ ದೇವತೆ ಅಂದರೆ ಚಂದ್ರ. ನಾನು ನಿನ್ನೆ ಹೇಳಿದೆ ಅದನ್ನು. ಚಂದ್ರ ಹೇಗೆ ಪಿತೃದೇವತೆ ಅನ್ನೋದನ್ನು ಮತ್ತೆ ನೋಡೋಣ. ಸೂರ್ಯನ ಮಗನಾದಂತಹ ವೈವಸ್ವತಮನು ಶ್ರಾದ್ದದೇವ, ಸೂರ್ಯನ ಮಗನಾದಂತಹ ಯಮ ಆತನೂ ಪಿತೃಧಿಪತಿಯಾಗಿದ್ದಾನೆ, ಪಿತೃಗಳಿಗೆ ಅಧಿಪತಿಯಾಗಿ ಮತ್ತೊಬ್ಬ ಇದ್ದಾನೆ, ಅವನು ಚಂದ್ರ. ಹೀಗೆ ಸೂರ್ಯವಂಶ ಚಂದ್ರವಂಶ ಎರಡಕ್ಕೂ ಕೂಡ ಈ ಶ್ರಾದ್ದದ ಸಂಬಂಧ ಇದೆ. ಚಂದ್ರ ಪಿತೃಮಾನ್ ಅಂತ ಕರೆಸಿಕೊಳ್ತಾನೆ. ಚಂದ್ರನಿಗಿಂತ ಮೇಲ್ಭಾಗದಲ್ಲಿ ಒಟ್ಟು 7 ಪಿತೃಲೋಕಗಳಿದ್ದಾವೆ. ಪಿತೃಲೋಕ ಅಂತಲೇ ಇದೆ, ಅದು ಚಂದ್ರನಿಗಿಂತ ಮೇಲ್ಭಾಗದಲ್ಲಿರತಕ್ಕಂತಹ 7 ಲೋಕಗಳು. ಆ ಕಥೆಯನ್ನು ಕೂಡ ನಾವು ನೋಡುವವರಿದ್ದೇವೆ ಮುಂದಕ್ಕೆ.
ಚಂದ್ರನ ಊರ್ಧ್ವಗಾಮಿಯಾದ ಒಂದು ಕಿರಣ ಇದೆ, ಅದನ್ನು ಸುಷುಮ್ನ ಅಂತ ಕರೀತಾರೆ. ಅಧೋಗಾಮಿಯಾದ ಕಿರಣವನ್ನು ಜ್ಯೋತ್ಸ್ನಾ ಅಂತ ಕರೀತೇವೆ. ಚಂದ್ರನಿಂದ ಕೆಳಕ್ಕಿಳಿಯುವ ಕಿರಣಗಳಿಗೆ ಬೆಳದಿಂಗಳು ಅಂತ ಹೆಸರು. ಸಂಸ್ಕೃತದಲ್ಲಿ ಅದನ್ನು ಚಂದ್ರಿಕೆ ಅಥವಾ ಜ್ಯೋತ್ಸ್ನಾ ಅನ್ನುವ ಶಬ್ದದಿಂದ ಕರೀತೇವೆ. ಚಂದ್ರನ ಊರ್ಧ್ವಗಾಮಿಯಾದಂತಹ ಕಿರಣವನ್ನು ಸುಷುಮ್ನ ಅಂತ ಕರೀತಾರೆ. ನಮ್ಮ ಶರೀರದಲ್ಲಿರುವ ನಾಡಿ ಸುಷುಮ್ನ ಬೇರೆ, ಚಂದ್ರನ ಕಿರಣ ಸುಷುಮ್ನ ಬೇರೆ. ಈ ಊರ್ಧ್ವಗಾಮಿಯಾದ ಚಂದ್ರನ ಕಿರಣ ಅನ್ನೋದು ಪಿತೃಗಳ ಆಹಾರ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಥರದ ಆಹಾರ ಇರ್ತದೆ. ಹೇಗೆ ಚಾತಕ ಪಕ್ಷಿಗಳಿಗೆ ಮೋಡದಿಂದ ಆಕಾಶದಲ್ಲಿ ಬೀಳ್ತಾ ಇರುವ ನೀರಿನ ಹನಿಯೇ ಆಹಾರವಾಗ್ತದೆ. ಕೆಲವೊಂದು ಅಗ್ನಿಕಣ ಭಕ್ಷಗಳು ಅಂತ ಕೆಲವು ಕೀಟಗಳಿದ್ದಾವೆ, ಅವುಗಳಿಗೆ ಬೆಂಕಿಯ ಕಿಡಿಯೇ ಆಹಾರ, ಬೆಂಕಿಯ ಕಿಡಿಯನ್ನು ತಿಂದು ಬದುಕತಕ್ಕಂತಹ ಕೀಟಗಳಿದ್ದಾವೆ. ಸೂರ್ಯನ ಕಿರಣಗಳನ್ನೇ ತಿಂದುಕೊಂಡು ಬದುಕತಕ್ಕಂತಹ ವಾಲಖಿಲ್ಯ ಅಂತ ಹೇಳ್ತಕ್ಕಂತಹ ಮಹರ್ಷಿಗಳಿದ್ದಾರೆ, ಅವರಿಗೆ ಸೂರ್ಯನ ಕಿರಣವೇ ಆಹಾರವಾಗಿರ್ತದೆ. ಹೀಗೆ ಒಬ್ಬೊಬ್ಬರ ಆಹಾರ ಒಂದೊಂದು ಥರ. ಸರ್ಪಗಳಿಗೆ ಗಾಳಿಯೇ ಆಹಾರ ಸಾಕಾಗ್ತದೆ, ಬೇರೆ ಆಹಾರ ಬೇಕಾಗಲಿಲ್ಲ, ಪವನಾಶನ ಅಂತ ಅದನ್ನು ಕರೀತಾರೆ. ಮನುಷ್ಯನಿಗೆ ಮಾತ್ರ ಪಂಚಭಕ್ಷ್ಯ ಪರಮಾನ್ನ ಬೇಕಾದದ್ದು, ಬೇರೆ ಯಾವುದಕ್ಕೂ ಬೇಕಾಗಿಲ್ಲ. ಅವುಗಳಿಗೆ ಸಿಕ್ಕಿದ್ದು ಸಾಕಾಗ್ತದೆ. ಕೆಲವರಿಗೆ ಹುಲ್ಲು ಸಾಕಾಗ್ತದೆ, ಕೆಲವರಿಗೆ ನಾವು ಅಕ್ಕಿಯನ್ನು ತೆಗೆದ ಮೇಲೆ ಬಿಟ್ಟಂತಹ ಹೊಟ್ಟು ಇದೆ ಅಲ್ವ, ಆ ಹೊಟ್ಟು ಸಾಕಾಗ್ತದೆ, ಅಷ್ಟನ್ನು ತಿಂದುಕೊಂಡು ಬದುಕ್ತಾವೆ. ಆದರೆ ಮನುಷ್ಯನಿಗೆ ಅಕ್ಕಿ ಸಿಕ್ಕಿದ್ರೂ ಸಾಕಾಗೋದಿಲ್ಲ, ಅಕ್ಕಿಯನ್ನು ಬೇಯಿಸಬೇಕು, ಬೇಯಿಸಿ ಅನ್ನ ಆದರೂ ಸಾಕಾಗೋದಿಲ್ಲ, ಅದಕ್ಕೆ ಏನೋ ಎಲ್ಲ ಹಾಕಿ ಅದನ್ನು ಬಿಸಿಬೇಳೆ ಬಾತು ಮಾಡಿದರೆ ಮಾತ್ರ ಇವನಿಗೆ ಅದು ಆಹಾರವಾಗುವುದು ಅಂತ. ಇದು ಮನುಷ್ಯನ ಒಂದು ವಿಶೇಷತೆ. ಅಂತೂ ಒಂದೊಂದಕ್ಕೆ ಒಂದೊಂದು ಥರದ ಆಹಾರವಿದ್ದ ಹಾಗೆ ಪಿತೃಗಳಿಗೆ ಯಾವುದು ಆಹಾರ? ಪಿತೃಗಳಿಗೆ ಚಂದ್ರನಿಂದ ಮೇಲಕ್ಕೆ ಸಾಗತಕ್ಕಂತಹ ಕಿರಣ ಸುಷುಮ್ನ ಅಂತೇನಿದೆ, ಚಂದ್ರ ಜ್ಯೋತ್ಸ್ನಾ ಊರ್ಧ್ವಗಾಮಿಯಾದದ್ದು, ಅದು ಪಿತೃಗಳಿಗೆ ಆಹಾರವಾಗಿದೆ. ಇದನ್ನೀಗ ನೆನಪಿಟ್ಟುಕೊಳ್ಳುವ. ಮುಂದಕ್ಕೆ ಅಮಾವಾಸ್ಯೆಗೂ ಈ ಚಂದ್ರನ ಕಿರಣಕ್ಕೂ ಏನು ಸಂಬಂಧ, ಯಾಕೆ ಅಮಾವಾಸ್ಯೆ ಮಹಾಲಯ ಮಹಾ ಅಮಾವಾಸ್ಯೆ ಅಂತ ಯಾಕಾಯಿತು, ಇದೆಲ್ಲ ಮುಂದಕ್ಕೆ ಅವಲೋಕನ ಮಾಡೋಣ. ಅಂತೂ ಚಂದ್ರನಿಗೂ ಪಿತೃಗಳಿಗೂ ಸಂಬಂಧ ಇದೆ ಅಂತ ಹೇಳುವುದಕ್ಕೆ ಈ ವಿಷಯವನ್ನು ನಾನು ಹೇಳಿದೆ. ಇದರಲ್ಲಿ ಚಂದ್ರನಿಗೆ ಇಷ್ಟವಾದ ಧಾನ್ಯ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯ ಅಂತ ಹೇಳಿದರೆ ಅಕ್ಕಿ. ಸಾಮಾನ್ಯ ನವಗ್ರಹ ಪೂಜೆ ಮಾಡುವವರಿಗೆ ಗೊತ್ತಿರ್ತದೆ. ನವಗ್ರಹದಲ್ಲಿ ಒಂದು ಗೋಧಿ ಇರ್ತದೆ, ಗೋಧಿ ಸೂರ್ಯನ ಧಾನ್ಯ ಅಂತ ಕರಿತೇವೆ. ಅಕ್ಕಿ ಇರ್ತದೆ, ಅದು ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯ. ಕೆಲವು ಅಂಗಡಿಗಳಲ್ಲಿ ಅಕ್ಕಿ ಸಿಗುವುದಿಲ್ಲ, ನವಗ್ರಹದ ಸೆಟ್ ತಗೊಂಡ್ರೆ ಭತ್ತ ಇರ್ತದೆ ಅದರಲ್ಲಿ. ಅವರು ಹಾಗೆ ತೀರ್ಮಾನಿಸಿದ್ದಾರೆ, ಭತ್ತ ಚಂದ್ರನಿಗೆ ಸಂಬಂಧಿಸಿದ್ದು. ವಸ್ತುತಃ ಭತ್ತ ಚಂದ್ರನ ಧಾನ್ಯ ಅಲ್ಲ, ಭತ್ತದ ಹೊಟ್ಟು ತೆಗೆದ ಮೇಲೆ ಒಳಗಿರುವ ಅಕ್ಕಿ ಇದೆ ಅಲ್ವ, ಅದು ಚಂದ್ರನ ಧಾನ್ಯ. ಚಂದ್ರನ ಬಣ್ಣವು ಅಕ್ಕಿಯ ಬಣ್ಣವು ಸುಮಾರು ಒಂದೇ ಥರ ಅಂತ ನಮಗೀಗ ಅದು ಗೊತ್ತಾಗೋದಿಲ್ಲ. ಈಗ ಅಂಗಡಿಯಲ್ಲಿ ಈಗ ಗೋಧಿಯ ಬಣ್ಣ ಮತ್ತು ಸೂರ್ಯನ ಬಣ್ಣ ಒಂದೇ ಥರ ಸರಿ ಇದೆ, ಆದರೆ ಚಂದ್ರನ ಬಣ್ಣ ಮತ್ತು ಅಕ್ಕಿಯ ಬಣ್ಣ ಒಂದೇ ರೀತಿ ಇಲ್ಲ. ಅಕ್ಕಿ ಪಾಲಿಶ್ ಹಾಕಿ ಅಷ್ಟು ಬೆಳ್ಳಗೆ ಮಾಡಿರ್ತಾರೆ, ಶುದ್ಧ ಪ್ಲಾಸ್ಟಿಕ್ ಇದ್ದ ಹಾಗೆ ಮಾಡಿಟ್ಟಿರ್ತಾರೆ ಅಕ್ಕಿಯನ್ನು. ನಿಜವಾಗಿ ಹೊಟ್ಟು ತೆಗೆದ ಮೇಲೆ ಬರುವ ಅಕ್ಕಿ ಇದೆ ಅಲ್ವಾ, ಸರಿಯಾದಂತಹ ಭಾರತೀಯ ತಳಿಯ ಯಾವುದು ಕಯಮೆ ಇತ್ಯಾದಿ ಭಾರತೀಯ ತಳಿಯ ಅಕ್ಕಿ ಅಂತಾದ ಪಕ್ಷದಲ್ಲಿ ಅದು ಸ್ಪಷ್ಟವಾಗಿ ಚಂದ್ರನ ಬಣ್ಣವು ಅದರ ಬಣ್ಣವು ಒಂದೇ ಥರ ಇರುತ್ತೆ. ಆ ಅಕ್ಕಿ ನಾವೀಗ ಮಂತ್ರಾಕ್ಷತೆ ಮಾಡಿದ ಮೇಲೆ ಅದು ಚಂದ್ರನ ಬಣ್ಣ ಬರುವುದು. ನೇರವಾಗಿ ಅಕ್ಕಿಗೆ ಚಂದ್ರನ ಬಣ್ಣ ಇವತ್ತು ಬರ್ತಾ ಇಲ್ಲ, ಈ ಪರಿಸ್ಥಿತಿ ಇದೆ. ಅಂತಹ ಪರಿಶುದ್ಧವಾದ ಅಕ್ಕಿ ಅದು ಚಂದ್ರನಿಗೆ ಸಂಬಂಧಪಟ್ಟಂತಹ ಧಾನ್ಯ. ತಂಡುಲಾಹ ಚಂದ್ರದೈವತ್ಯಾಹ ಚಂದ್ರಪ್ರೀತಿಕರಾಹ ಶುಭಾಹ ಅಂತ ಅದು ಚಂದ್ರನಿಗೆ ಸಂಬಂಧಪಟ್ಟ ತಂಡುಲ ಅನ್ನುವ ಧಾನ್ಯ. ಆ ತಂಡುಲ ಧಾನ್ಯವನ್ನು ಸರಿಯಾಗಿ ಬೇಯಿಸಿದರೆ ಅದಕ್ಕೆ ಹವಿಸ್ಸು ಅಂತ ಹೆಸರಾಗ್ತದೆ. ಸರಿಯಾಗಿ ಬೇಯಿಸುವುದು ಅಂದರೆ ಏನು? 1:4 ಅನ್ನುವ ಹಂತದಲ್ಲಿ ಬೇಯಿಸೋದು. ಅಂದರೆ 1 ಸೇರು ಅಕ್ಕಿಗೆ 4 ಸೇರು ನೀರು ಹಾಕಿ ಬೇಯಿಸೋದು. ಮತ್ತು ಅರ್ಧಂಬರ್ಧ ಬೇಯಿಸೋದು ಅಂತುಂಟು, ಅಂದರೆ 1:3 ಅಂತ 2 ಥರ ಇದೆ. 1:3 ಹಾಕಿದರೆ ಅಂದರೆ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿ ಬೇಯಿಸಿದರೆ ಅದಕ್ಕೆ ಹವಿಸ್ಸು ಅಂತ ಹೆಸರಲ್ಲ, ಅದಕ್ಕೆ ಚರು ಅಂತ ಹೆಸರು. ಸ್ವಲ್ಪ ಬುಡು ಚಿತ್ರಾನ್ನ ಮಾಡುವುದಕ್ಕೆ ಅದು ಬೇಕಾಗ್ತದೆ, ಬಿಸಿಬೇಳೆ ಬಾತಿಗೆ ಆಗೋದಿಲ್ಲ ಅದು. ಅದು ಆ ರೀತಿ ಚರು ಆಗ್ತದಲ್ಲ, ಅದು ಅಗ್ನಿಯಲ್ಲಿ ಆಹುತಿ ಕೊಡುವುದಕ್ಕೆ ವಿಹಿತವಾಗಿರತಕ್ಕಂತಹ ಅನ್ನವಾಗ್ತದೆ. ಅದು ಕೂಡ ಮನುಷ್ಯನಿಗೆ ಊಟ ಮಾಡಲಿಕ್ಕೆ ಆಗ್ತದೆ, ಆದರೆ ಸ್ವಲ್ಪ ಬುಡು ಇರ್ತದೆ ಅಷ್ಟೇ. ಆದರೆ 1 ಅಕ್ಕಿಗೆ 4ರಷ್ಟು ನೀರು ಹಾಕಿದರೆ ಉಂಟಾಗುವಂಥದ್ದು ಹವಿಸ್ಸು. ಅದು ಪಿಂಡಾದಿ ರಚನೆಗೆ ಅನುಕೂಲವಾಗ್ತದೆ, ಆ ರೀತಿ ಮಾಡ್ತಕ್ಕಂಥದ್ದು ಹವಿಸ್ಸು. ಅಂತಹ ಹವಿಸ್ಸನ್ನು ನಿರ್ಮಾಣ ಮಾಡಬೇಕು. ನಿರ್ಮಿತವಾದ ಹವಿಸ್ಸಿನಿಂದ ಚಂದ್ರ ಹೇಗಿದ್ದಾನೆ ಅದೇ ಥರದಲ್ಲಿ 3 ಪ್ರತೀಕಗಳನ್ನು ಮಾಡಬೇಕು. ಇಂದ ಪಿಂಡ ಅನ್ನುವುದು ಚಂದ್ರನಿಗೆ ಸಂಬಂಧಪಟ್ಟ ಪ್ರತೀಕ. ಸಾಮಾನ್ಯವಾಗಿ ಈ ಕೃಷ್ಣಾಷ್ಟಮಿಯ ದಿವಸ ಅರ್ಘ್ಯ ಪ್ರದಾನ ಚಂದ್ರನಿಗೂ ಮಾಡಲಿಕ್ಕೆ ಇರ್ತದಲ್ವಾ. ಚಂದ್ರೋದಯವಾಗುವ ಹೊತ್ತಿಗೆ ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದರೆ ಯಾವುದರಲ್ಲಿ ಕೊಡ್ತಾರೆ? ಕೆಲವರು ನಿಂಬೆಹಣ್ಣಿನಲ್ಲಿ ಕೊಡ್ತಾರೆ. ನಿಂಬೆಹಣ್ಣನ್ನಿಟ್ಟು ನಿಂಬೆಹಣ್ಣಿನ ಮೇಲೆ ಅರ್ಘ್ಯವನ್ನು ಕೊಡ್ತಾರೆ. ಕೆಲವರು ತೆಂಗಿನ ಗಡಿ ಈ ರೀತಿಯ ಒಂದು ಅರ್ಧ ತೆಂಗಿನಕಾಯಿಯನ್ನಿಟ್ಟು, ಈ ಕಣ್ಣಿದ್ದ ತೆಂಗಿನಕಾಯಿ ಅಲ್ಲ, ಕಣ್ಣಿಲ್ಲದೇ ಇದ್ದ ಭಾಗ ಉಂಟಲ್ಲ
ಆ ಭಾಗವನ್ನಿಟ್ಟು ಅದರ ಮೇಲೆ ಉಡುಪಿ ಕಡೆಯಲ್ಲಿ ತೆಂಗಿನಕಾಯಿಯಲ್ಲಿ ಅರ್ಘ್ಯವನ್ನು ಚಂದ್ರನಿಗೆ ಕೊಡುವಂತಹ ಸಂಪ್ರದಾಯ ಇದೆ. ಯಾಕೆಂದರೆ ಅದು ನೋಡಿದರೆ ಚಂದ್ರನ ಹಾಗೆ ಕಾಣಿಸುತ್ತೆ ಅಷ್ಟೇ, ಚಂದ್ರನ ಪ್ರತೀಕ ಅದು. ಹಾಗೆ ಈಗ ನಿಂಬೆಹಣ್ಣು ಕೂಡ ಉರುಟು ಚಂದ್ರನ ಹಾಗೆ ಕಾಣಿಸುತ್ತೆ, ಅದರಿಂದ ಚಂದ್ರನ ಪ್ರತೀಕವನ್ನಾಗಿ ಇಟ್ಟುಕೊಳ್ಳುವಂಥದ್ದು. ಹಾಗೆ ಅಕ್ಕಿ ಎಂಬುದು ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯವಾದ್ದರಿಂದ ಅಕ್ಕಿಯಿಂದ ಮಾಡಿದಂತಹ ಚಂದ್ರನ ಹಾಗೆ ಕಾಣಿಸತಕ್ಕಂತಹ 3 ಪ್ರತೀಕಗಳನ್ನು ಮಾಡಿ ಆ ಪ್ರತೀಕದಲ್ಲಿ ಪಾರ್ವಣ ದೇವತೆಗಳನ್ನು ಆರಾಧನೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ. ಅಂದರೆ ಪಿಂಡ ಅದು ಪಿತೃಗಳಿಗೆ ತಿನ್ನಲ್ಪಡಬಹುದಾದ ಆಹಾರ ಅಲ್ಲ, ಇದು ನಮ್ಗೆ ಗೊತ್ತಿರಬೇಕು. ನಾವು ಹಾಗೆ ತಿಳ್ಕೊಳ್ಬಾರ್ದು. ನಾನು ಇಲ್ಲಿ ಆ ಪಿಂಡ ಕೊಡ್ತೇನೆ, ಯಾರ ಅಪ್ಪನ ಹೆಸರು ಹೇಳಿ ಅಲ್ಲೊಂದು ಪಿಂಡ ಹಾಕಿದೆ ಅಂದರೆ ಅಪ್ಪ ಗಬಕ್ಕನೆ ನುಂಗಿ ಬಿಡ್ತಾನೆ, ಅವನಿಗೆ ತೃಪ್ತಿ ಆಗ್ತದೆ, ಹೀಗೆ ಅಂದ್ಕೊಳ್ಬಾರ್ದು. ಪಿಂಡ ಅನ್ನೋದು ಅವರು ತಿನ್ನುವುದಕ್ಕೆ ಸಂಬಂಧಪಟ್ಟಂತಹ ಪ್ರತೀಕ ಅಲ್ಲ. ಮತ್ತು ನಾವು ದೇವರ ಕೋಣೆಯಲ್ಲಿ ದೇವರ ಪೀಠದಲ್ಲಿ ಶಾಲಗ್ರಾಮ ಅನ್ನುವ ಪ್ರತೀಕದಲ್ಲಿ ಹೇಗೆ ಭಗವಂತನನ್ನು ಪೂಜೆ ಮಾಡ್ತೇವೋ ಹಾಗೆ ಪಿತೃಗಳನ್ನು ದೇವರನ್ನು ಆರಾಧನೆ ಮಾಡುವುದಕ್ಕೆ ಶಾಲಗ್ರಾಮ ಇದ್ದ ಹಾಗೆ ಪಿತೃಗಳನ್ನು ಆರಾಧನೆ ಮಾಡುವುದಕ್ಕೆ ಈ ಅಕ್ಕಿಯ ಪಿಂಡ ಅಷ್ಟೇ, ಅನ್ನದ ಪಿಂಡ. ಈಗ ಗಣಪತಿಯನ್ನು ಆರಾಧನೆ ಮಾಡುವುದಕ್ಕೇನು? ಮಣ್ಣಿನ ಪಿಂಡ. ಒಂದು ಸೊಂಡಿಲು ಮಾಡಿರ್ತೇವೆ ಅಂದ್ಬಿಟ್ರೆ ಅದು ಪಿಂಡ ಅಲ್ಲದೆ ಮತ್ತೇನು, ಅದು ಮಣ್ಣಿನ ಪಿಂಡವೇ. ಅದು ಗಣಪತಿಯನ್ನು ಆರಾಧಿಸುವುದಕ್ಕೆ ಮಣ್ಣಿನ ಪಿಂಡ ಹೇಗೆ ವಿಹಿತವೋ ಹಾಗೆಯೇ ಪಿತೃಗಳನ್ನು ಆರಾಧಿಸುವುದಕ್ಕೆ ಅಕ್ಕಿಯನ್ನು ಬೇಯಿಸಿ ಹವಿಸ್ಸನ್ನಾಗಿಸಿ ಹವಿಸ್ಸಿನಿಂದ ನಿರ್ಮಿತವಾದಂತಹ ಪಿಂಡ ಅನ್ನುವುದು ಪಿತೃಗಳಿಗೆ ಆರಾಧನೆಗೆ ಸಂಬಂಧಪಟ್ಟ ಒಂದು ಪ್ರತೀಕ ಅನ್ನುವ ಎಚ್ಚರ ನಮಗೆ ಬೇಕು. ಆ ಪ್ರತೀಕವನ್ನು ಇಡುವುದಕ್ಕೆ ಒಂದು ಆಸನ ಬೇಕಲ್ಲ. ಆಸನ ಯಾವುದು? ಹರಡಿದ ದರ್ಬೆ, ಬರ್ಹಿಸ್ಸಿನ ಮೇಲೆ ಪಿಂಡವನ್ನಿಟ್ಟಾಗ ಆ ಪಿಂಡವೆಂಬ ಪ್ರತೀಕದಲ್ಲಿ ಆ ಪಿತೃಗಳು ಸನ್ನಿಹಿತರಾಗುವುದರ ಮೂಲಕವಾಗಿ ಅದರಲ್ಲಿ ನಾವು ಮಾಡಿದಂತಹ ಆರಾಧನೆಯನ್ನು ಸ್ವೀಕಾರ ಮಾಡ್ತಾರೆ ಅನ್ನುವುದು ಒಂದು ಪ್ರಕ್ರಿಯೆ. ಆದರೆ ಜನರಲ್ಲಿ ನಂಬಿಕೆ ಏನಿದೆ? ಇಲ್ಲಿ ಪಿಂಡವನ್ನು ಕೊಟ್ಟರೆ ಅವರಿಗೆ ಅಲ್ಲಿ ಬುತ್ತಿ ಕೊಟ್ಟ ಹಾಗೆ ಆಗ್ತದೆ, ಇಲ್ಲಿ ಹಾಕಿದ್ದು ಅವರು ತಿಂತಾರೆ ಅಂತ ಹೀಗೊಂದು ಭಾವನೆ ಇದೆ. ಅದನ್ನು ತೆಗಿಬೇಕಾಗಿದೆ. ಅದಕ್ಕೋಸ್ಕರ ಜನಮೇಜಯನಿಗೆ ಒಂದು ಕಥೆಯನ್ನು ಹೇಳ್ತಾರೆ ವೈಶಂಪಾಯನರು. ನೋಡು, ಭೀಷ್ಮಾಚಾರ್ಯರು ತನ್ನ ತಂದೆಯಾದಂತಹ ಶಂತನು ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡುವುದಕ್ಕೋಸ್ಕರ ದಕ್ಷಿಣಾಭಿಮುಖವಾಗಿ ಬರ್ಹಿಸ್ಸನ್ನು ಹರಡಿದ್ದಾರೆ. ಹರಡಿದ ಬರ್ಹಿಸ್ಸಿನಲ್ಲಿ ತಾನು ನಿರ್ಮಾಣ ಮಾಡಿದಂತಹ ಪಿಂಡವನ್ನು ತನ್ನ ವಾಮಜಾನುವನ್ನು ನೆಲಕ್ಕಿಟ್ಟು ಆ ಶ್ರಾದ್ದಕ್ಕೆ ಸಂಬಂಧಪಟ್ಟ ಆಸನದಲ್ಲಿ ತಾನು ಕುಳಿತು, ಅಂದರೆ ಎಡ ಮೊಣಗಂಟನ್ನು ನೆಲದಲ್ಲಿ ತಾಗಿಸಿ, ಬೇರೆ ಕಡೆಯಲ್ಲಿ ಹಾಗೆ ಕೂತುಕೊಳ್ಳುವುದಕ್ಕೆ ಅವಕಾಶ ಇಲ್ಲ, ಶ್ರಾದ್ದದಲ್ಲಿ ಹಾಗೇ ಕೂತು ಪಿಂಡ ಪ್ರದಾನವನ್ನು ಮಾಡಬೇಕು. ಹೀಗೆ ವಾಮಜಾನು ಭುವಿ ಸ್ಥಾಪ್ಯ, ಎಡದ ತನ್ನ ಮೊಣಗಂಟನ್ನು ಭೂಮಿಯಲ್ಲಿ ಹಾಕಿ ಬಲದ ಗಾಲಿನ ಅಡಿಗಾಲನ್ನು ನೆಲದಲ್ಲಿಟ್ಟುಕೊಂಡು ತಾನು ಪಿಂಡ ಪ್ರದಾನ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆ ರೀತಿ ಸಿದ್ಧನಾಗಿ ತಂದೆಯ ಹೆಸರು ಹೇಳಿ ಶಂತನು ವೈಯಾಘ್ರಪಾದ ಗೋತ್ರೋತ್ಪನ್ನನಾದಂತಹ ಶಂತನುವಿಗೆ ನಾನು ಈ ಪಿಂಡಂ ಸಂಪ್ರದದೆ ಸ್ವಧಾ ನಮಮ ಅಂತ ಹೇಳಿ ಅಲ್ಲಿಡಬೇಕು. ಪಿಂಡವನ್ನು ಇಡುವುದಕ್ಕೆ ತಾನು ಎತ್ತಿ ಹೀಗೆ ಇಡ್ತಾ ಇರಬೇಕಾದರೆ ಭೂಮಿ ನಲುಗಿತು. ಅಲುಗಾಡಿದಂತಹ ಭೂಮಿ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರುವ ಹೊತ್ತಿಗೆ ಒಡೆಯಿತು. ಒಡೆದ ಭೂಮಿಯಿಂದ ಕೈ ಮೇಲಕ್ಕೆ ಬಂತು. ನೀನು ಯಾಕೆ ಅಲ್ಲಿ ಇಡ್ತಿ, ಸಾಕ್ಷಾತ್ ನನ್ನ ಕೈಗೆ ಕೊಡು ಅಂತ ಶಂತನುವಿನ ಕೈ ಮೇಲಕ್ಕೆದ್ದು ಬಂತು. ಭೀಷ್ಮನಿಗೆ ತಬ್ಬಿಬ್ಬಾಯ್ತಂತೆ. ನಾನು ತಂದೆಯನ್ನು ಕುರಿತು ಮಾಡ್ತಾ ಇರುವ ಶ್ರಾದ್ದದಲ್ಲಿ ತಂದೆಯೇ ಕೈಯನ್ನು ಮೇಲೆ ತಂದಿದ್ದಾನೆ, ಇದು ತಂದೆಯದ್ದೇ ಹೌದು. ಯಾವ ಖಡ್ಗವನ್ನು ತಾನು ಧರಿಸಿಕೊಂಡು ತನ್ನ ಮಗನಾದಂತಹ ದೇವವ್ರತನನ್ನು ಭೀಷ್ಮನನ್ನು ಸಂತೈಸ್ತಾ ಇದ್ದರೋ ಶಂತನು ಮಹಾರಾಜರು, ಅದೇ ಖಡ್ಗಗಳು ಆ ಕೈಯಲ್ಲಿ ಶೋಭಿಸ್ತಾ ಇದ್ದಾವೆ. ಯಾವ ತಂದೆಯ ಕೈಯನ್ನು ನಾನು ಚಿರಪರಿಚಿತವಾಗಿ ಆ ಕೈಯನ್ನು ಹಿಡಿದುಕೊಂಡು ನಡೆದಾಡ್ತಾ ಇದ್ನೋ ಅಂತಹ ದೊರಗು, ಅಂತಹ ಶೌರ್ಯವನ್ನು ಸೂಚಿಸತಕ್ಕಂತಹ ಕೈಗಳು ತಂದೆಯ ಕೈಗಳು ಅನ್ನುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಆದರೆ ಭೀಷ್ಮರಿಗೆ ಸಂಶಯವಾಯಿತು. ನಾನು ಇವರ ಕೈಯಲ್ಲಿ ಪಿಂಡವನ್ನು ಕೊಡುವುದು ಸರಿಯೋ? ನೈಷ ಕಲ್ಪೆ ವಿಧಿರ್ದೃಷ್ಟ. ಕಲ್ಪಸೂತ್ರಗಳಲ್ಲಿ ಎಲ್ಲೂ ಈ ರೀತಿಯ ವಿಧಿ ಹೇಳಲಿಲ್ಲ ಅಲ್ವಾ? ಕೊಡತಕ್ಕಂತಹ ಪಿಂಡ ತಂದೆ ತಿನ್ನುವುದಕ್ಕೋಸ್ಕರ ಅಂತ ಎಲ್ಲೂ ಹೇಳಲಿಲ್ಲ. ತಂದೆಯ ಕೈಯಲ್ಲಿ ಪಿಂಡವನ್ನಿಡಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಬರ್ಹಿಸ್ಸಿನ ಮೇಲೆ ಪಿಂಡವನ್ನಿಟ್ಟು ಅಲ್ಲಿ ಪಿತೃಗಳನ್ನು ಆರಾಧನೆ ಮಾಡಿದರೆ ಪಿತೃಗಳಿಗೆ ತೃಪ್ತಿಯಾಗ್ತದೆ ಅಂತಿದೆ ಹೊರತು ಅವರ ಕೈಯಲ್ಲಿ ಕೊಡುವುದಕ್ಕೆ ಕಲ್ಪಶಾಸ್ತ್ರದಲ್ಲಿ ನಿಯಮ ಇಲ್ಲವಲ್ಲ. ಆದ್ದರಿಂದ ನಾನು ಹೇಗೆ ಕೊಡುವುದು? ಹೀಗೆ ಯೋಚಿಸಿ, ಒಂದು ಕ್ಷಣ ಯೋಚಿಸಿ, ತಂದೆಯ ಕೈಯೇ ಆಗಿರಲಿ, ಕಲ್ಪಶಾಸ್ತ್ರದಲ್ಲಿ ಹೇಳಿದ ಹಾಗೆ ಶ್ರಾದ್ದ ಮಾಡಬೇಕಷ್ಟೇ ಅಂತ ಹೇಳಿ ತಾನು ಬರ್ಹಿಸ್ಸಿನ ಮೇಲೆ ಪಿಂಡವನ್ನು ನ್ಯಾಸಗೊಳಿಸಿದರು, ಪಿಂಡದಾನವನ್ನು ಮಾಡಿದರು. ಭೀಷ್ಮಾಚಾರ್ಯರು ಯಾವಾಗ ಬರ್ಹಿಸ್ಸಿನಲ್ಲಿ ಪಿಂಡವನ್ನಿಟ್ಟರು ಆವಾಗ ಅದೇ ಶಂತನುವಿನ ಶರೀರ ಎದ್ದು ಬಂತು, ಮುಂದಕ್ಕೆ ಪ್ರತ್ಯಕ್ಷವಾಗಿದೆ.
ಸಾಕ್ಷಾತ್ ಥೇಟ್ ತಂದೆ ಮುಂದೆ ನಿಂತಿದ್ದಾರೆ. ನಿಂತು ಹೇಳ್ತಾರೆ, ನಿನ್ನಂತಹ ಮಗನನ್ನು ಪಡೆದ ಕಾರಣದಿಂದ ನಾವು ಹಿರಿಯರು ಪಿತೃಗಳು ಮಾತ್ರ ಉದ್ಧಾರವಾದದ್ದಲ್ಲ, ಮುಂದಿನ 21 ತಲೆಯೂ ಕೂಡ ಶುದ್ಧವಾಗ್ತದೆ ಅಂತ ಹೊಗಳ್ತಾರೆ ಭೀಷ್ಮನನ್ನು. ಹೊಗಳಿದ್ದು ಮಾತ್ರ ಅಲ್ಲ, ನಿನಗೆ ನಾನು ಅವತ್ತು ಇಚ್ಛಾಮರಣದ ವರವನ್ನು ಕೊಟ್ಟಿದ್ದೆ ಅಲ್ಲ, ಅದನ್ನು 2ನೇ ಬಾರಿ ಉಚ್ಚರಿಸ್ತೇನೆ, ನೀನು ಇಚ್ಛಾಮರಣಿಯಾಗು ಅಂತ. ಹಿಂದೆ ಕೊಟ್ಟ ವರವನ್ನು ಮತ್ತೆ 2ನೇ ಬಾರಿ ರಿನ್ಯೂವಲ್ ಮಾಡುವುದೊಂದುಂಟಲ್ಲ, ಹಾಗೆ ಮತ್ತೊಮ್ಮೆ ಇಚ್ಛಾಮರಣದ ವರವನ್ನು ಶಂತನು ರಾಜ ಕೊಟ್ಟ. ಆವಾಗ ಭೀಷ್ಮಾಚಾರ್ಯ ಕೇಳ್ತಾನೆ, ನನಗೂ ಸಂಶಯ ಇದೆ, ನಾನೇನು ಕಲ್ಪಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಬರ್ಹಿಸ್ಸಿನ ಮೇಲೆ ಪಿಂಡ ಪ್ರದಾನವನ್ನು ಮಾಡಿದೆ, ಆದರೆ ಬರ್ಹಿಸ್ಸಿನ ಮೇಲೆ ಪಿಂಡವನ್ನು ಇಟ್ಟರೆ ನಿಮಗೆಲ್ಲ ತೃಪ್ತಿ ಹೇಗೆ? ಇದು ಒಂದು ಸಮಸ್ಯೆ ಇದೆ. 2ನೇದ್ದು, ನೀವು ಚಿತೆಯಲ್ಲಿಟ್ಟು ನಾನೇ ಅಗ್ನಿಸ್ಪರ್ಶವನ್ನು ಮಾಡಿಸಿರ್ತಕ್ಕಂಥ ಶರೀರ, ಅದೇ ಶರೀರ ಮತ್ತೆ ಇಲ್ಲಿ ಎದ್ದು ಬರುವುದಕ್ಕೆ ಹೇಗೆ ಸಾಧ್ಯವಾಯಿತು? ಅದರಿಂದ ನಾನು ಹೇಗೆ ನಂಬಬೇಕಿದನ್ನು? ಪಿತೃಗಳು ಹೀಗಿದ್ದಾರೆ ಅನ್ನುವುದರ ಬಗ್ಗೆ ನನಗೆ ಶ್ರದ್ಧೆ, ಶ್ರಾದ್ದ, ನಂಬಿಕೆ ಅನ್ನುವುದು ಹುಟ್ಟುವ ಬಗೆ ಹೇಗೆ? ಆಗ ಶಂತನು ಮಹರ್ಷಿ ಹೇಳ್ತಾನೆ, ಪಿತೃಗಳು ಅನ್ನೋದಕ್ಕೆ ಮೊದಲು ಅರ್ಥ ಮಾಡಿಕೋ. ಪಿತೃ ಅಂದರೆ ಸತ್ತಂತಹ ವ್ಯಕ್ತಿ ಅಂತ ಅಂದ್ಕೊಳ್ಬೇಡ. ಸತ್ತಂತಹ ವ್ಯಕ್ತಿಗೆ ಪ್ರೇತ ಅಂತ ಹೆಸರು, ಪಿತೃ ಅಂತ ಹೆಸರಿಲ್ಲ. ಪ್ರೇತ ಪಿತೃವಾಗತಕ್ಕಂಥದ್ದು 11 ದಿವಸದ ಪ್ರಕ್ರಿಯೆಗಳಿಂದ ಕೊನೆಗೆ 12ನೇ ದಿವಸ ಸಪಿಂಡೀಕರಣ ಪ್ರಕ್ರಿಯೆ ನಡೆದಾಗ ಅವನ ಮೇಲಿನ ಪ್ರೇತ ಶಬ್ದ ಹೋಗಿ ಆತ ಪಿತೃ ಅನ್ನುವ ಒಂದು ಸನ್ನಿಧಾನವನ್ನು ಪಡಿತಾನೆ. ಆ ಪಿತೃ ಅನ್ನುವುದು ಒಂದು ದೇವತೆಗಳ ಸ್ಥಾನ. ಆ ದೇವತೆಗಳ ಸ್ಥಾನದಲ್ಲಿ ಇವರಿಗೆ ವಸತಿ ಇರುವ ಕಾರಣದಿಂದ ಇವರನ್ನು ಪಿತೃಗಳು ಅಂತ ಕರೆಯುವುದು. ನೀವು ಶ್ರಾದ್ದದಲ್ಲಿ ಆರಾಧನೆ ಮಾಡುವುದು ಸತ್ತಂತಹ ಪ್ರೇತಗಳನ್ನಲ್ಲ, ಹೊರತು ಪಿತೃಗಳನ್ನು ಆರಾಧನೆ ಮಾಡು. ಹಾಗಾದರೆ ಈಗ ಪಿತೃಗಳ ಬಗ್ಗೆ ತಿಳ್ಕೊಳ್ಬೇಕಾದ ಅನಿವಾರ್ಯತೆ ಬರ್ತದೆ. ಪಿತೃಗಳನ್ನು ಆರಾಧನೆ ಮಾಡುವುದು, ಆ ಪಿತೃಗಳು ಅವರು ನಮಗೆಲ್ಲ ಪ್ರೇತಗಳಿಗೆ ಅಂದರೆ ಶರೀರ ತ್ಯಾಗ ಮಾಡಿರತಕ್ಕಂತಹ ನಮಗೆಲ್ಲ ತೃಪ್ತಿಯನ್ನು ಕೊಡ್ತಕ್ಕಂಥವರು ಪಿತೃಗಳು. ನೀವು ಆರಾಧನೆ ಮಾಡುವುದು ಪಿತೃಗಳನ್ನು, ಅಪ್ಪಂದಿರನ್ನಲ್ಲ. ಆದರೆ ಆರಾಧಿತರಾದಂತಹ ಪಿತೃಗಳು ನಮಗೆ ತೃಪ್ತಿಯನ್ನು ಕೊಡ್ತಾರೆ. ಹಾಗಾಗಿ ಮಾಧ್ಯಮ ಬೇರೆ ಇದೆ. ನಾವು ಅಡ್ರೆಸ್ ಬರೆಯೋದು, ಲೆಟ್ರ್ ಹಾಕೋದು ಅಪ್ಪನಿಗೆ ಅಲ್ಲ, ಮತ್ತು ಪೋಸ್ಟ್ ಬಾಕ್ಸಲ್ಲಿ ಹಾಕೋದು. ಪೋಸ್ಟ್ ಬಾಕ್ಸಲ್ಲಿ ಹಾಕಿರ್ತಕ್ಕಂಥದ್ದು ಮತ್ತೆ ಅದು ಎಕ್ಸ್ಚೇಂಜ್ ಆಫೀಸಿಗೆ ಹೋಗಿ ಅಲ್ಲೆಲ್ಲ ವಿಭಾಗ ಆಗಿ ಕೊನೆಗೆ ಯಾವ ಗಲ್ಲಿಯ ಯಾವ ಮನೆ ನಂಬರ್ ಹಾಕಿದ್ದೇವೆ ಅಲ್ಲಿಗೆ ಹೋಗಿ ಸೇರ್ತದೆ. ಹಾಗೆ ಇಲ್ಲಿ ನಾವು ತಂದೆಯ ಹೆಸರು ಹೇಳಿ ಗೋತ್ರವನ್ನು ಹೇಳಿ ಹಾಕಿರತಕ್ಕಂತಹ ಪಿಂಡಾದಿ ವಿಧಾನಗಳು ಆರಾಧನೆಗಳು ಏನಿದ್ದಾವೆ ಅವುಗಳು ಪಿತೃದೇವತೆಗಳ ಸನ್ನಿಧಾನಕ್ಕೆ ಹೋಗಿ ಪಿತೃಗಳು ನಾವು ಹೇಳಿದ ಹೆಸರು ಇತ್ಯಾದಿಗಳನ್ನು ಗಮನಿಸಿಕೊಂಡು ಆಯಾ ಚೇತನೆಗಳಿಗೆ ಬೇಕಾದ ಆಹಾರದ ಸ್ವರೂಪದಲ್ಲಿ ತೃಪ್ತಿಯನ್ನು ಕೊಡುವುದೇ ಹೊರತು ನಿಮ್ಮ ಪಿಂಡದಿಂದ ನಮಗೆ ತೃಪ್ತಿ ಸಿಗುವುದಲ್ಲ. ಪಿಂಡದ ಮೂಲಕ ಪಿತೃದೇವತೆಗಳಿಗೆ ಹೋಗಿ ಪಿತೃದೇವತೆಗಳ ತೃಪ್ತಿಯಿಂದ ನಮಗೆ ತೃಪ್ತಿಯಾಗುವುದು. ಇದು ಇನ್ನೂ ವಿಸ್ತಾರವಾಗಿ ಕೇಳಬೇಕಾಗಿರ್ತಕ್ಕಂತಹ ಕಥಾನಕ. ಅಂತೂ ಇನ್ನೊಂದು ಪ್ರಶ್ನೆ ಕೇಳಿದ್ದಾನಲ್ಲ, ಮೃತವಾಗಿ ಭಸ್ಮವಾದಂತಹ ಶರೀರದಿಂದ ಮತ್ತೆ ಹೇಗೆ ಬಂದಿ ಅಂತ. ಅದಕ್ಕೆ ಹೇಳ್ತಾನೆ, ವಯಂ ವೈ ಕಾಮರೂಪಿಣಃ, ಅಂದರೆ ಪಿತೃಗಳಿಗೆ ಕಾಮರೂಪಿಗಳು ಅಂತ ಹೆಸರು. ಶರೀರ ತ್ಯಾಗಾನಂತರದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸಪಿಂಡೀಕರಣದ ಪ್ರಕ್ರಿಯೆ ನಡೆಯಿತು ಅಂತಾದರೆ ಆಮೇಲೆ ಅವರು ಪಿತೃದೇವತೆಗಳ ಸನ್ನಿಧಾನಕ್ಕೆ ಹೋದವರು ಬೇಕಾದ ರೂಪವನ್ನು ಹೊತ್ತುಕೊಂಡು ನಿಮ್ಮ ಮನೆಗೆ ಬರ್ಬೋದು. ಭಿಕ್ಷುಕನ ರೂಪದಲ್ಲಿ ಬರ್ಬೋದು, ಹಸುವಿನ ರೂಪದಲ್ಲಿ ಬರ್ಬೋದು, ಬ್ರಾಹ್ಮಣನ ರೂಪದಲ್ಲಿ ಬರ್ಬೋದು, ಯಾವ ರೂಪವನ್ನು ಬೇಕಾದರೂ. ಇಲ್ಲ ಸಾಯುವುದಕ್ಕಿಂತ ಮುಂಚೆ ಅವ ಹೇಗಿದ್ದೋ ಅದೇ ರೂಪದಿಂದ ಬರ್ಬೋದು. ರಾಮಾಯಣದಲ್ಲಿ ಕಥೆ ಬರ್ತದೆ, ಯಾವಾಗ ಸೀತಾರಾಮರು ಕಾಡಿನಲ್ಲಿದ್ದಾರೆ ಅಲ್ಲಿಗೆ ಭರತ ಬಂದು ತಂದೆ ಮೃತನಾದ ವಿಷಯವನ್ನು ತಿಳಿಸಿದ. ಆವಾಗ ಸಾಕ್ಷಾತ್ ಶ್ರೀರಾಮಚಂದ್ರ ಪಿಂಡ ಪ್ರದಾನಾದಿ ವಿಧಾನಗಳನ್ನು ನಡೆಸ್ತಾನೆ. ಅದಕ್ಕೆ ಬೇಕಾದಂತಹ ಶ್ರಾದ್ದ ಪಾಕವನ್ನು ಸಾಕ್ಷಾತ್ ಸೀತಾಮಾತೆಯೇ ನಡೆಸ್ತಾಳೆ. ಆ ಪಾಕವನ್ನು ಬಡಿಸುವುದಕ್ಕೆ ತಾನು ಮುಂದೆ ಬರುವುದಿಲ್ಲ, ಮಾವನ ಮುಂದೆ ತಾನು ಬಡಿಸುವುದು ಸರಿಯಲ್ಲ ಅಂತ. ಶ್ರಾದ್ದದಲ್ಲಿ ಬ್ರಾಹ್ಮಣರಾಗಿ ಕುಳಿತಿದ್ದವರು ಯಾರು ಅಂದರೆ ಸಾಕ್ಷಾತ್ ವಸಿಷ್ಠರು. ವಸಿಷ್ಠರನ್ನು ಕೊಳ್ಳಿರಿಸಿಕೊಂಡು ತಾನು ಶ್ರಾದ್ದ ಪ್ರಕ್ರಿಯೆಯನ್ನು ನಡೆಸ್ತಾನೆ. ಒಂದು ಪಿತೃಸ್ಥಾನದಲ್ಲಿ ವಸಿಷ್ಠರು ಕೂತಿದ್ದಾರೆ, ವಿಶ್ವೇದೇವ ಸ್ಥಾನದಲ್ಲಿ ಹಿಂದೆ ಹೇಳಿದಂತಹ ಜಾಬಾಲ ಮಹರ್ಷಿಗಳು ಕೂತಿದ್ದಾರೆ. ಆ ರೀತಿ ಶ್ರಾದ್ದ ನಡೀತಾ ಇದೆ ಕಾಡಿನಲ್ಲಿ. ಶ್ರಾದ್ದದಲ್ಲಿ ಸಾಕ್ಷಾತ್ ರಾಮಚಂದ್ರನೇ ಬಡಿಸ್ತಾ ಇದ್ದಾನೆ. ಸೀತೆ ಬದಿಯಲ್ಲಿ ನಿಂತು ನೋಡ್ತಾಳೆ, ಅವರಿಗೆ ವಸಿಷ್ಠ ಕಾಣಿಸುವುದಿಲ್ಲ, ದಶರಥ ಕಾಣಿಸ್ತಾರೆ. ದಶರಥ ನನ್ನ ಮಾವ ಮೃತರಾಗಿದ್ದಾರೆ ಅಂತ ಇಲ್ಲಿ ಭರತ ಹೇಳ್ತಾ ಇದ್ದಾನೆ. ನೋಡಿದರೆ ಸಾಕ್ಷಾತ್ ದಶರಥರೇ ಕುಳಿತು ಭೋಜನ ಮಾಡ್ತಾ ಇದ್ದಾರಲ್ವ, ತುಂಬ ಆನಂದದಿಂದ ಅಂತ ಸೀತಾಮಾತೆ ನೋಡ್ತಾಳೆ. ಆಮೇಲೆ ರಾಮನಿಗೆ ಹೇಳ್ತಾಳೆ, ನನ್ನ ಮಾವ ಇವತ್ತು ಊಟ ಮಾಡ್ತಾ ಇದ್ರು ಅಂತ ಸೀತಾಮಾತೆ ಹೇಳ್ತಾಳೆ. ಇದೆಲ್ಲ ಹೇಗೆ? ಅದಕ್ಕೆ ಇಲ್ಲಿ ಶಂತನುವಿನ ಉತ್ತರ. ಪಿತೃಗಳು ಕಾಮರೂಪಿಗಳು, ಬೇಕಾದ ರೂಪದಿಂದ ತಾವು ಕಾಣಿಸಿಕೊಳ್ತಾರೆ. ತಮ್ಮದೇ ರೂಪವನ್ನು ಬೇಕಾದರೂ ತಾವು ತೋರಿಸಿಕೊಳ್ಳಬಲ್ಲರು. ಆದ್ದರಿಂದ ಶ್ರಾದ್ದದ ದಿವಸ
ಗೃಹಸ್ಥನಿಗೆ ಕೆಲವು ಕರ್ತವ್ಯಗಳಿದ್ದಾವೆ. ಅವತ್ತು ಭಿಕ್ಷುಕ ಬಂದರೂ ಕೂಡ ಬೆಳಗ್ಗೆ ಕೊಡಬೇಡ, ಅವರಿಗೆ ಶ್ರಾದ್ದಾನಂತರದಲ್ಲಿ ಅವಶ್ಯ ಬರಬೇಕು ಅಂತ ನಿಮಂತ್ರಣ ಮಾಡು. ಭಿಕ್ಷುಕನನ್ನು ಕರಿ, ಯಾಕಂದರೆ ಇಂಥವರಿಗೆ ಹಾಕಬೇಕು ಅಂತಿಲ್ಲ. ಅನ್ನಸ್ಯ ಕ್ಷುದಿತಂ ಪಾತ್ರಂ, ಶ್ರಾದ್ದಾನಂತರದಲ್ಲಿ ನೀನು ಎಲ್ಲರಿಗೂ ದಾನ ಧರ್ಮಗಳನ್ನು ನಡೆಸಬಹುದು. ಆದರೆ ಆ ಪಿಂಡ ಪ್ರದಾನ ಅಲ್ಲಿ ಇಬ್ಬರು ಬ್ರಾಹ್ಮಣರನ್ನು ಕರೆದು ಭೋಜನ ಹಾಕುವುದಕ್ಕಿಂತ ಮುಂಚೆ ಬೇರೆ ಯಾರಿಗೂ ಕೊಡಬೇಡ. ಯಾಕಂದರೆ ಪಿತೃಗಳು ಯಾವ ರೂಪದಲ್ಲಿ ಬಂದು ತೃಪ್ತಿಯನ್ನು ಪಡೆದು ಹೋಗಿಬಿಡ್ತಾರೋ ಗೊತ್ತಾಗುವುದಿಲ್ಲ. ಈ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಅವರು ತೃಪ್ತಿಯನ್ನು ಪಡೆಯಬೇಕು ಅನ್ನುವುದು ಶಾಸ್ತ್ರದ ವಿಧಾನ. ಆದ್ದರಿಂದ ಪಿತೃಗಳು ಕಾಮರೂಪಿಗಳಿದ್ದಾರೆ. ಆದ್ದರಿಂದ ನಾವು ಯಾವ ರೂಪ ಬೇಕಾದರೂ ಬಳಸಿಕೊಳ್ಬೋದು. ನಾವು ಇವತ್ತು ಇಂತಹ ರೂಪವನ್ನು ಹೊತ್ತು ನಿನ್ನ ಮುಂದೆ ಬಂದಿದ್ದೇವೆ ಅಂದರೆ ಇದರ ಅರ್ಥ ಏನು? ನೀನು ಸರಿಯಾಗಿ ನಮಗೆ ಸಪಿಂಡೀಕರಣ ಮಾಡಿದ್ದಿ ಅಂತ ಅರ್ಥ. ಸರಿಯಾದ ರೀತಿಯಲ್ಲಿ ಆರಂಭದ ಔರ್ಧ್ವದೇಹಿಕ ಕ್ರಿಯೆಗಳು ನಡೆದಿದ್ದವು ಅಂತಾದ ಪಕ್ಷದಲ್ಲಿ ಪಿತೃಗಳು ಕಾಮರೂಪಿಗಳಾಗ್ತಾರೆ. ಅಮೂರ್ತಾನಾಂ ಸಮೂರ್ತಾನಾಂ ಪಿತೃಣಾಂ ದೀಪ್ತ ತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗ ಚಕ್ಷುಷಾಂ. ಅವರು ಯೋಗ ಚಕ್ಷುಗಳು, ಜೊತೆಗೆ ಕಾಮರೂಪಿಗಳು, ಇಚ್ಛಾರೂಪವನ್ನು ಸ್ವೀಕಾರ ಮಾಡತಕ್ಕಂತಹ ಶಕ್ತಿಯುಳ್ಳವರು. ಆದ್ದರಿಂದ ಇವತ್ತು ಇಂತಹ ರೂಪದಲ್ಲಿ ನಿನಗೆ ಸ್ಪಷ್ಟತೆಗೋಸ್ಕರ ನಾನು ಬಂದದ್ದು. ಏನು ಸ್ಪಷ್ಟತೆ? ಕೊಡತಕ್ಕಂತಹ ಪಿಂಡವನ್ನು ನಾವು ತಿನ್ನುವುದಕ್ಕೋಸ್ಕರ ಸ್ವೀಕರಿಸುವವರಲ್ಲ, ಅದು ಪಿತೃಗಳ ಆರಾಧನೆಗೆ ಪ್ರತೀಕ. ಅದರ ಆರಾಧನೆಯಿಂದ ಬರ್ಹಿಷದ, ಅಗ್ನಿಶ್ವಾತ್ತ, ವೈರಾಜ ಮೊದಲಾದಂತಹ ಪಿತೃಗಳು, ಚಿರಪಿತೃಗಳು ತೃಪ್ತರಾಗ್ತಾರೆ. ಅವರ ತೃಪ್ತಿಯಿಂದಾಗಿ ನಮಗೆ ತೃಪ್ತಿ ಸಿಗ್ತದೆ ಅನ್ನುವುದು ವಾಸ್ತವ ವಿಷಯ. ಈ ತೃಪ್ತಿಯಿಂದಾಗಿ ಕೊನೆಗೆ ನಿಮಗೆ ಶ್ರೇಯಸ್ಸಾಗ್ತದೆ, ಪಿತೃನುಗ್ರಹ ಉಂಟಾಗ್ತದೆ ಅನ್ನುವುದು ಶ್ರಾದ್ದದ ಹಿಂದೆ ಇರತಕ್ಕಂತಹ ಮರ್ಮ ಅನ್ನುವ ವಿಷಯವನ್ನು ಭೀಷ್ಮಾಚಾರ್ಯರಿಗೆ ಶಂತನು ಸ್ವತಃ ತಾನು ತಿಳಿಸಿದ ಅನ್ನುವ ಪ್ರಕ್ರಿಯೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಮತ್ತೆ ಸೇರಿದಾಗ ಮುಂದೆ ಶ್ರಾದ್ದದಿಂದ ಪಿತೃತೃಪ್ತಿ ಹೇಗೆ ಅನ್ನುವ ಚಿಂತನೆಯನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.